ಸಾವಿರಾರು ಗೀತೆಗಳ ಗಾಯಕಿ ನಮ್ಮೆಲ್ಲರ ಪ್ರೀತಿಯ ಎಸ್ ಜಾನಕಿ ಇವತ್ತು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರು ಕಂಠಸಿರಿ ಪ್ರತಿಯೊಬ್ಬರ ಮನದಲ್ಲೂ ಕೂಡ ಇದೆ. ಎಸ್ ಜಾನಕಮ್ಮ ಅವರ ಒಂದು ಸವಿ ನೆನಪಿಗೋಸ್ಕರ ವಿವಿಧ ಸಂಘಟನೆಗಳಿಂದ ಶ್ರದ್ಧಾಂಜಲಿ ಸಲ್ಲಿಕೆ ಮಾಡಲಾಗಿದೆ. ಎಸ್ ಜಾನಕಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಂತಾಪವನ್ನು ಸೂಚಿಸಲಾಗಿದೆ. ದಕ್ಷಿಣ ಭಾರತದ ಖ್ಯಾತ ಗಾಯಕಿ, ದಂತಕಥೆ, ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಹಾಡುಗಳಿಗೆ ಎಂದೆಂದೂ ಕೂಡ ಸಾವಿಲ್ಲ. ಹಾಗಾಗಿ ವಿವಿಧ ಸಂಘಟನೆಯವರು, ಅವರ ಅಭಿಮಾನಿಗಳು ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ ಜಾನಕಮ್ಮ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನಿನ್ನೆ ಕೂಡ ಸಾಕಷ್ಟು ಜನ ಮೈಸೂರಿಗೂ ಹೋಗಿದ್ದರು. ಮೈಸೂರಿಗೆ ಹೋಗಿ ಅವರೇ ಹಾಡಿರುವ ಹಾಡುಗಳನ್ನು ಹೇಳಿ ಅವರಿಗೆ ಸಾಕಷ್ಟು ಜನ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಅಷ್ಟು ತರ್ಪಣವನ್ನು ಅರ್ಪಿಸಿದ್ದಾರೆ. ಈಗ ಮೇಣದ ಬತ್ತಿಯನ್ನು ಹಚ್ಚಿ ದೀಪ ಬೆಳಗಿಸುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದಾರೆ. ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ಶ್ರದ್ಧಾಂಜಲಿ ಸಲ್ಲಿಕೆಯಾಗಿದೆ. ಹೇಳಿ ಕೇಳಿ ಜಾನಕಮ್ಮ ಅವರು ನಮ್ಮ ನೆರೆಯ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದು ಮಾತ್ರ ನಿಮ್ಮೆಲ್ಲರ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಮೈಸೂರನ್ನು. ಅವರು ಕೊನೆಯ ದಿನಗಳನ್ನು ಕಳೆದಿದ್ದೂ ಕೂಡ ಮೈಸೂರೇ, ಜೊತೆಗೆ ಅವರು ಮಣ್ಣಲ್ಲಿ ಮಣ್ಣಾಗಿದ್ದೂ ಕೂಡ ಮೈಸೂರೇ. ಹಾಗಾಗಿ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದಲ್ಲಿ ಹುಟ್ಟಿರ್ತಾರೆ, ಆದರೆ ಕನ್ನಡ ನಾಡನ್ನು ಸಾಕಷ್ಟು ಇಷ್ಟಪಡ್ತಾರೆ. ಇಲ್ಲಿಯ ಮಣ್ಣಿನ ಸೊಬಗೆ ಅಷ್ಟೊಂದು ಶಕ್ತಿ ಇದೆ. ಅದರ ಜೊತೆಗೆ ಅವರು ಕೊಟ್ಟಂತಹ ಅನೇಕ ಸಾವಿರಾರು ಗೀತೆಗಳು ಎಲ್ಲರ ಹೃದಯದಲ್ಲೂ ಕೂಡ ಮೆಲುಕು ಹಾಕ್ತಾನೆ ಇರ್ತವೆ. ಸೂರ್ಯಚಂದ್ರ ಇರುವವರೆಗೂ ಎಸ್ ಜಾನಕಮ್ಮ ಅವರ ಹೆಸರು ಅಜರಾಮರವಾಗಿರ್ತವೆ. ಹಾಗಾಗಿ ಇವತ್ತು ಸಾಕಷ್ಟು ಜನ ಭಕ್ತಿ ಭಾವದಿಂದ, ಪ್ರೀತಿಯಿಂದ ಎಲ್ಲರೂ ಮೇಣದ ಬತ್ತಿಯನ್ನು ಹಚ್ಚಿ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಅಭಿಮಾನಿಗಳು. ಯಾಕಂದರೆ ಎಸ್ ಜಾನಕಮ್ಮ ಅಂದರೆ ಅದೊಂದು ಮುಗಿಯದ ಅಧ್ಯಾಯ. ಅದು ಅವರ ಇತಿಹಾಸದ ಪುಟ ಸೇರಿರ್ಬೋದು. ಒಂದು ಮುಗಿಯದ ಅಧ್ಯಾಯ, ಒಂದು ದೊಡ್ಡ ಒಂದು ದೈತ್ಯ ಪ್ರತಿಭೆ ಎಸ್ ಜಾನಕಮ್ಮ ಅವರು. ಇಂತಹ ಮೇಧಾವಿ ಮಹಾನ್ ಗಾಯಕಿಯನ್ನು ಇವತ್ತು ನಾವು ಭೌತಿಕವಾಗಿ ಕಳ್ಕೊಂಡಿದ್ದೀವಿ. 88 ವರ್ಷಕ್ಕೆ ಅವರು ಇಹಲೋಕವನ್ನು ತ್ಯಜಿಸಿದ್ರು. ಇನ್ನೂ ಸಾಕಷ್ಟು ವರ್ಷಗಳು ಇರಬೇಕು ಅನ್ನುವಂಥದ್ದು ಎಲ್ಲರ ಬಯಕೆ ಆಗಿತ್ತು. ಆದರೆ ವಿಧಿಯಾಟ ಬೇರೆಯೇ ಇರ್ತದೆ. ಯಾಕಂದರೆ ನೋಡಿ, ಎಲ್ಲರ ಹೃದಯವನ್ನು ಗೆದ್ದಿದ್ರು ಎಸ್ ಜಾನಕಮ್ಮ. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಜೊತೆಗೆ ಅವರ ಪತಿ ತೀರ್ಕೊಂಡಿದ್ರು ಈ ಹಿಂದೆ. ಅದಾದಮೇಲೆ ಅವರು ಮಗ ತೀರ್ಕೊಳ್ತಾರೆ. ಸಾಕಷ್ಟು ಕುಗ್ಗಿ ಹೋಗ್ತಾರೆ. ನೋಡಿ, ಎಷ್ಟೊಂದು ಹಾಡು ಹಾಡಿದರು, ಎಷ್ಟು ಸಂಪಾದನೆ ಮಾಡಿದರು. ಆದರೂ ಕೂಡ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಯಾವತ್ತೂ ಕೂಡ ಬಿಟ್ಕೊಡ್ಲಿಲ್ಲ ಎಸ್ ಜಾನಕಮ್ಮ ಅವರು. ಆ ರೀತಿಯಾಗಿ ಬದುಕಬೇಕು. ಆ ರೀತಿಯಾಗಿ ಬದುಕಿದ್ದ ಅಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರೀತಿ ಒಂದು ವಿಶ್ವಾಸವನ್ನು ತೋರಿಸ್ತಾರೆ. ಈ ರೀತಿಯಾಗಿ ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರ ಒಂದು ಭಾವಚಿತ್ರಕ್ಕೆ ಶ್ರದ್ಧಾಂಜಲಿಯನ್ನು ಹೀಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ಜನ ಬದುಕಿದ್ದಾಗಲೇ ಸತ್ತಂಗೆ ಇರ್ತಾರೆ, ಕೆಲವರು ಸತ್ತ ಮೇಲೂ ಕೂಡ ಬದುಕ್ತಾರೆ. ಅದಕ್ಕೆ ಎಸ್ ಜಾನಕಮ್ಮ ಬೆಸ್ಟ್ ಎಕ್ಸಾಂಪಲ್ ಇದು. ಹಾಗಾಗಿ ಇವತ್ತು ದೇಶ ವಿದೇಶದಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. 48,000 ಹಾಡುಗಳನ್ನು 17 ಭಾಷೆಯಲ್ಲಿ ಹಾಡಿ 6 ದಶಕಗಳ ಕಾಲ ಸಂಗೀತ ಲೋಕವನ್ನೇ ಆಳ್ತಾರೆ ಅಂದರೆ ಅದು ಸಣ್ಣ ಮಾತಲ್ಲ. ಅನೇಕ ಗಾಯಕರಿಗೆ ಇನ್ಸ್ಪಿರೇಷನ್ ಆಗಿದ್ದರು ಎಸ್ ಜಾನಕಮ್ಮ. ಅವ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಬರೋಣ. ಎಸ್ ಜಾನಕಿ ಅವರು ನಮ್ಮನ್ನು ಅಗಲಿದ್ದಾರೆ ಅಷ್ಟೇ, ಅವರ ಹಾಡುಗಳು ಜೀವಂತವಾಗಿ ಉಳಿದಿದೆ. ಅವರು 33 ರಾಜ್ಯ ಪ್ರಶಸ್ತಿಗಳನ್ನು ಸಹ ತಗೊಂಡಿದ್ದಾರೆ. ಅವರು ತೆಲುಗಾದರೂ ಅವರು ಕನ್ನಡ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ದವರು ಅವರು ಕನ್ನಡದ ಮೇಲೆ. ಅದರಿಂದ ಅವರು ಕನ್ನಡದಲ್ಲೇ ಜಾಸ್ತಿ ಹೆಚ್ಚಿಗೆ ಹಾಡುಗಳನ್ನು ಹಾಡಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಶ್ರೀನಾಥ್ ಇರ್ಬೋದು, ಮತ್ತು ಎಲ್ಲ ಹೀರೋಯಿನ್ಗಳಿಗೂ ಸಹ ಅವರು ಇವತ್ತು ಹಾಡುಗಳನ್ನ ಪ್ರತಿಯೊಂದು ಸಹ ಮೆಲುಕುವಂಥ ಒಂದು ಹಾಡುಗಳನ್ನ ಹಾಡ್ತಾ ಇದ್ದಿದ್ದು. ನಿಜವಾಗ್ಲೂ ಅವರನ್ನು ಅವರು ಕಳ್ಕೊಂಡಿದ್ದೀವಿ ಅಷ್ಟೇ. ಅವರ ಸಾಂಗ್ಗಳು ಯಾವತ್ತು ಹಿಂದಿನ ಜನ್ರೇಷನ್ ಇರ್ಬೋದು, ಮುಂದಿನ ಜನ್ರೇಷನ್ ಇರ್ಬೋದು, ಶಾಶ್ವತವಾಗಿ ಉಳಿಯುವಂಥದ್ದು ಜಾನಕಿ ಅಮ್ಮನ ಹಾಡುಗಳು. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ. ಜಾನಕಿ ಅಂತಂದರೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾದ ಹೆಸರು ಪಡೆದಂಥ ಎಸ್ ಜಾನಕಿಯವರು ಸುಮಾರು 17 ಭಾಷೆಗಳಲ್ಲಿ ಹಾಡುಗಳನ್ನ ಹಾಡಿ ಸುಮಾರು ಸತತವಾಗಿ 45 ವರ್ಷಗಳಿಂದ ಹಾಡುಗಳನ್ನ ಹಾಡಿಕೊಂಡು ಜನರಿಗೆ ಸಂತೋಷ ಮತ್ತು ಸಂಗೀತದ ಒಂದು ಅಭಿರುಚಿ ತೋರಿಸಿದ್ದಾರೆ. ಇಂಥ ಮಹಾನ್ ನಟಗಳ ಜೊತೆಯಲ್ಲೆಲ್ಲ
ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅವರ ಮಧುರ ಕಂಠಗಳನ್ನ ಪ್ರತಿಯೊಂದು ನಾಯಕ ನಟರಿಗೂ ಕೂಡ ನಾಯಕ ನಟಿಯರಿಗೂ ಕೂಡ ನೀಡಿ ಒಂದು ವಿಶೇಷವಾದ ದಕ್ಷಿಣ ಭಾರತದಲ್ಲಿ ವಿಶೇಷವಾದ ಹೆಸರು ಪಡೆದಂಥ ಅವರು ಅಂದರೆ ಅವರು ಮುನ್ನೆಲೆ ಗಾಯಕರು ಯಾರು ಹಾಡಿದ್ರು ಕೂಡ ಅವರು ನಟಿಯರಿಗೆ ಅವ್ರಿಗೆ ತಕ್ಕಂತೆ ಆ ಒಂದು ಧ್ವನಿ ಸರಿಪಡಿಸಿಕೊಂಡು ಇದ್ರೂ ಸಹ ಕರ್ನಾಟಕದಲ್ಲಿ ಮೈಸೂರನ್ನ ಆಯ್ಕೆ ಮಾಡಿಕೊಂಡು 20 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸ್ನೇಹಿತರ ತೋಟದ ಮನೆಯಲ್ಲೂ ಕೂಡ ಒಂದು 4 ವರ್ಷ ಇದ್ದರು. ನಮ್ಮ ಕೃಷ್ಣ ಅಂತ ನಮ್ಮ ಮನೆ ಹತ್ರ ಅವ್ರ ತೋಟದ